ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ಒಂದು ರೆಸಿಪಿ ಬಂದು ಮೃದುವಾಗಿರುವಂತಹ ಪಡ್ಡು, ಮೇಲ್ಗಡೆ ಗರಿಗರಿಯಾಗಿ ಒಳಗಡೆ ಮೃದುವಾಗಿ ಬಂದಿರುವಂತಹ ಪಡ್ಡನ್ನು ಯಾವ ರೀತಿ ಮಾಡೋದು ಅಂತ ನೋಡ್ತಾ ಇರ್ಬೋದು ನೀವಿಲ್ಲೇ ಎಷ್ಟು ಸ್ಪಾಂಜಿಯಾಗಿ ಬಂದಿದ್ದಾವಲ್ಲ. ಸೊ ಈ ಪಡ್ಡನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣಂತ ಬರ್ರಿ. ಮೊದಲಿಗೆ ನಾನು ಒಂದು ಬೌಲ್ ತೊಗೊತಾ ಇದ್ದೀನಿ ರೀ. ಅದಕ್ಕೆ 1 ಕಪ್ ಆಗುವಷ್ಟು ಅಕ್ಕಿನ ಹಾಕೊಳಕತ್ತೆ ನೋಡ್ರಿ. ನಾನು ರೇಷನ್ ಅಕ್ಕಿ ಯೂಸ್ ಮಾಡಾಕತ್ತೀನಿ ರೀ. ಎಲ್ಲರೂ ಮಾಮೂಲಾಗಿ ರೇಷನ್ ಅಕ್ಕಿನ ಯೂಸ್ ಮಾಡ್ತಾರಂತ ಅಂದ್ಕೊತೀನಿ. ಎಲ್ಲರೂ ಮಾಮೂಲಾಗಿ ರೇಷನ್ ಅಕ್ಕಿನ ಯೂಸ್ ಮಾಡ್ತಾರಂತ ಅಂದ್ಕೊತೀನಿ ರೀ. ಸೊ ಇವಾಗ ನಾನು ಒಂದು ಅದೇ ಕಪ್ನ ಅಳತೆಯಲ್ಲಿ ಮತ್ತು ನಾನು ಗುಂಡಿರ್ತಾವಲ್ಲ ರೀ, ಆ ಥರ ಉದ್ದಿನ ಬೇಳೆನ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಅದೇ ಕಪ್ನಲ್ಲಿ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಅಳತೆಯಲ್ಲಿ ನೀವು ನೋಡಿರಿ, ಸರಿಯಾಗಿ ಅಳತೆಯನ್ನು ತೊಗೊಂಡ್ರಿ ಅಂತಂದ್ರೆ ಪಡ್ಡುಗಳು ಚೆನ್ನಾಗಿ ಬರ್ತಾವೆ. ನಾವು ಹೆಚ್ಚು ಕಡಿಮೆ ಮಾಡಿದ್ವಿ ಅಂತಂದ್ರೆ ಒಂದು ಗರಿಗರಿಯಾಗಿ ಬರ್ತೈತಿ, ನಂತರ ಸಾಫ್ಟ್ ಆಗಿರಂಗಿಲ್ಲ, ಒಂದು ಸ್ವಲ್ಪ ಬಿರುಸಾಗ್ತಾವೆ ಪಡ್ಡು. ಸೊ ಅದಕ್ಕೋಸ್ಕರ ಸರಿಯಾದ ಪ್ರಮಾಣದಲ್ಲಿ ನಾವೆಲ್ಲವನ್ನು ತೊಗೊಂಡ್ವಿ ಅಂತಂದರೆ, ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡ್ವಿ ಅಂತಂದ್ರೆ ಸೊ ಚೆನ್ನಾಗಿ ಮೇಲ್ಗಡೆ ಗರಿಗರಿಯಾಗಿ ಒಳಗಡೆ ಮೃದುವಾಗಿ ಬರ್ತಾವಂತ ಹೇಳ್ತೇನೆ ನಾನು. ಸೊ ನಾನು ಹೇಳಿರುವಂಥ ಟಿಪ್ಸ್ ನಿಮ್ಗೆ ಫಾಲೋ ಮಾಡಿರಿ. ನಿಮಗೂ ಕೂಡ ಅದೇ ಥರನೇ ಸ್ಪಾಂಜ್ ಆಗಿರುವಂತಹ ಮೇಲ್ಗಡೆ ಗರಿಗರಿಯಾಗಿರುವಂತಹ ಮೃದುವಾಗಿರುವಂಥ ಪಡ್ಡು ರೆಡಿ ಆಗ್ತಾವೆ ರೀ. ಇವಾಗ ನೋಡ್ರಿ, ನಾನೀಗ ಒಂದು 2 ರಿಂದ 3 ಸತಿ ತೊಳ್ಕೊಂಡಿದ್ದೀನಿ ರೀ. ಅದು ಮುಳುಗುವಷ್ಟು ನಾನು ಮತ್ತೆ ನೀರು ಹಾಕ್ಕೊಂಡಿದ್ದೀನಿ. 3-4 ಸರಿ ಸ್ವಚ್ಛಂಗೆ ತೊಳ್ಕೊಬೇಕು ನೋಡ್ರಿ. ಇವನ್ನ ಸ್ವಚ್ಛಂಗೆ ತೊಳೆದ್ವಿ ಅಂತಂದರೆ ಚೆನ್ನಾಗಿರ್ತೈತಿ. ಸೊ ಇದ್ರೊಳಗೆಲ್ಲ ಡಸ್ಟ್ ಇರ್ತೈತೆ ರೀ. ಅದಕ್ಕೋಸ್ಕರ ನಾವು ಇದನ್ನು ಒಂದು 3 ರಿಂದ 4 ಸತಿ ಅಥವಾ 1-2 ಸತಿನಾದರೂ ನೀವು ತೊಳ್ಕೊಬೋದು. ಇವಾಗ ನೋಡಿರಿ, ನಾನು ಒಂದು ಮುಚ್ಚಳನ ಮುಚ್ಚಿಡ್ತಾಯಿದ್ದೀನಿ. ಹಂಗನೆ ನಾನು ಬಾಕ್ಸ್ ತೊಗೊಳಕತ್ತೀನಿ ರೀ. ಇಲ್ಲೇ ಊಟದ ಡಬ್ಬಿ ಅಂತಾರೆ ನೋಡ್ರಿ, ಊಟದ ಡಬ್ಬಿ ತೊಗೊಳಕತ್ತೀನಿ. ಅದಕ್ಕೆ ಒಂದು 2 ರಿಂದ 3 ಚಮಚದಷ್ಟು ನಾನು ಅವಲಕ್ಕಿ ಹಾಕ್ಕೊಳಕತ್ತೀನಿ ನೋಡ್ರಿ. ಅವಲಕ್ಕಿ ಹಾಕೋದ್ರಿಂದ ಪಡ್ಡು ಸಾಫ್ಟ್ ಆಗ್ತಾವ್ರಿ, ಹಾಗೇ ಗರಿಗರಿಯಾಗಿನೂ ಬರ್ತಾವೆ. ಸೊ ಅದಕ್ಕೋಸ್ಕರ ಒಂದು 2 ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೋತಾ ಇದ್ದೀನಿ ರೀ. ನಾನು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ನೀವು ಯಾವ ಅವಲಕ್ಕಿನಾದರೂ ಯೂಸ್ ಮಾಡ್ಕೋಬೋದು. ನೀವು ಇದ್ರ ಬದಲಾಗಿ, ಅವಲಕ್ಕಿ ಬದಲಾಗಿ ಚುಮ್ಮರಿ ಅಂತಾರೆ ನೋಡ್ರಿ, ಉತ್ತರ ಕರ್ನಾಟಕದ ಕಡೆ ನಾವು ಚುಮ್ಮರಿ ಅಂತಾರೆ. ನಮ್ಗೆ ಇಲ್ಲಿ ಬೆಂಗಳೂರು ಸೈಡೆಲ್ಲ ಏನಂತಾರೆ, ಚುರುಮುರಿ ಅಂತಾರೆ, ನಂತರ ಮಂಡಕ್ಕಿ ಅಂತಾರಲ್ಲ. ಸೊ ಅವನು ಕೂಡ ನೀವು ತೊಗೊಂಡು ಆವಾಗಲೇ ನೆನೆಸಿ ಹಾಕ್ಕೊಂಡು ಮಿಕ್ಸಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಬದಲಾಗಿ ಅವಲಕ್ಕಿನ ತೊಗೊಂಡಿದ್ದೀನಿ, ಗಟ್ಟಿಯಾದ ಅವಲಕ್ಕಿನ ತೊಗೊಂಡಿದ್ದೀನಿ. ಅದನ್ನು ಕೂಡ ಒಂದು 2 ರಿಂದ 3 ಸತಿ ಚೆನ್ನಾಗಿ ತೊಳ್ಕೊಂಡು ಆನಂತರ ನಾನು ಅದು ಮುಳುಗುವಷ್ಟು ನೀರನ್ನು ಹಾಕಿ ಮುಚ್ಚಿಡ್ತಾ ಇದ್ದೀನಿ. ನೀವು ಬೇಕಿದ್ರೆ ದಿಢೀರಾಗಿ ಅಕ್ಕಿ ಎಲ್ಲ ಮಿಕ್ಸಿ ಹಾಕ್ಕೊತಿರ್ತೀರಲ್ರಿ, ಆವಾಗನ ನೀವು ಒಂದು 5 ರಿಂದ 10 ನಿಮಿಷ ನೆನೆಸಿದ್ರೆ ನಡೀತೈತಿ. ನಾನು ಅವಾಗ ಹಾಕ್ತಿಲ್ಲ, ಇವಾಗಲೇ ಹಾಕ್ಕೊಂಡು ಇಟ್ಕೊಂಡ್ರಾಯ್ತು ಅಂತಂದು ಹಾಕ್ಕೊಳಕತ್ತೀನಿ ನಾನು. ನೋಡಿರಿ, ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡೇನಿ. ಇವಾಗ ಮುಚ್ಚಿಡ್ತಾ ಇದ್ದೀನಿ ನಾನು. ಇದನ್ನ ಒಂದು 5 ರಿಂದ 6 ಗಂಟೆಗಳ ಕಾಲ ನಾವು ನೆನೆಸ್ಬೇಕಾಗತ್ತೆ ರೀ. ಎಷ್ಟು ಚೆನ್ನಾಗಿ ನೆನೆತೈತಿ ನೋಡಿರಿ, ಅಷ್ಟು ಹಿಟ್ಟು ಸಾಫ್ಟಾಗಿ ಬರ್ತೈತಿ ನೋಡಿರಿ. ಎಲ್ಲ ಚೆನ್ನಾಗಿ ನೆನ್ಕೊಂಡಿದೆ. ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಬಿಡೋಣ್ರಿ. ಇವಾಗ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕ್ರಿ. ಇದನ್ನು ಚೆನ್ನಾಗಿ ಮಿಕ್ಸಿಗೆ ಮಾಡ್ಕೋಬೇಕು. ನಾನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೇನೆ ನೋಡಿರಿ. ನೀವೆಲ್ಲರೂ ಹೆಂಗೆ ಪಡ್ಡು ಮಾಡ್ತೀರಿ ಅಂತ ನಂಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಹಂಗನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ನಾನು ಹೇಳಿರುವಂಥ ಟಿಪ್ಸ್ಗೂ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿರಿ. ಇವಾಗ ನೋಡಿರಿ, ಸ್ವಲ್ಪ ಹಾಕ್ಕೊಂಡು ನಾನು ಸ್ವಲ್ಪ ನೀರು ಹಾಕ್ಕೊಂಡು, ನೀರನ್ನು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಗಟ್ಟಿಯಾಗಿ ಇರಲಿ. ಸೊ ನೋಡಿರಿ, ಈ ಥರ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಮಧ್ಯದಲ್ಲಿ ನಾವು ಮಿಕ್ಸಿ ಮಾಡ್ಕೋವಾಗ ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ನಾವು ಮಿಕ್ಸಿ ಮಾಡ್ಕೋಬೋದು ರೀ. ನೋಡಿರಿ, ಇಲ್ಲಿ ನಾನು ಮತ್ತೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಈಗ ಮಿಕ್ಸಿ ಮಾಡಿದ್ದನ್ನೆಲ್ಲ ಅದಕ್ಕೆ ಹಾಕ್ಕೊತೇನೆ ನೋಡಿರಿ. ಯಾವ ಥರ ಬಂದೈತೆ ನೋಡಿರಿ. ಇಷ್ಟು ಪೇಸ್ಟ್ ಚೆನ್ನಾಗಿ ಆಗ್ಬೇಕ್ರಿ. ಅದು ಎಷ್ಟು ಚಲೋ ಆಗ್ತೈತೆ ನೋಡಿರಿ. ಎಷ್ಟು ನಾವು ಮಿಕ್ಸಿ ಚೆನ್ನಾಗಿ ಮಾಡ್ಕೊತೀವಿ ಅಷ್ಟು ಚಲೋ ಆಗ್ತಾವ್ರಿ ಪಡ್ಡು. ಈ ಥರ ನೋಡಿರಿ, ಇಲ್ಲಿ ನಾನು ಕೈಲೇ ತೆಗೆದು ಹಾಕ್ತಾಯಿದ್ದೀನಿ ನಾನು. ಅದಕ್ಕೆ ಅಂಟ್ಕೊಂಡಿರ್ತೈತಲ್ಲ ಜಾರಿಗೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಕೈಲೇ ಹಾಕ್ತಾಯಿದ್ದೀನಿ ನಾನು. ಈಗ ಮತ್ತೆ ಉಳಿದಿದ್ದಂಥ ಅಕ್ಕಿನ ನಾನು ಹಾಕ್ಕೊತೇನೆ ರೀ. ಉಳಿದಿರುವಂಥದ್ದು ಹಾಕ್ಕೊಂಡು ನಾನು ಅದನ್ನು ಕೂಡ ಇದಕ್ಕೆ ಹಾಕ್ತೇನೆ ನೋಡಿರಿ. ನಾವು ಉಬ್ಬು ಬರೆಸ್ಬೇಕು ಅಥವಾ ಹಿಟ್ಟು ಉಬ್ಕೊಂಡು ಚೆನ್ನಾಗಿ ಬರಬೇಕು ಅಂತಂದ್ರೆ ಇದನ್ನು ನಾವು ಸ್ಪೂನಿಂದಲೇ ನಾವು ತಿರುಗಿಸಕ್ಕೆ ಹೋಗ್ಬಾರ್ದ್ರಿ. ನಮ್ಮ ಕೈಯಿಂದನೇ ನಾವು ಅದನ್ನು
ಸ್ವಲ್ಪ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದ್ರೆ ಚೆನ್ನಾಗಿ ಬರ್ತೈತೆ ರೀ ಉಬ್ಕೊಂಡು ಹಿಟ್ಟು. ನಾವು ಏನಾದರೂ ಚಮಚಲ್ಲೇ ಕಲಸಿದ್ವಿ ಅಥವಾ ಹಾಕಿ ಹಾಗೆ ಇಟ್ವಿ ಅಂತಂದ್ರೆ ಪಡ್ಡು ಗಟ್ಟಿಯಾಗಿ ಬರ್ತಾವೆ ನೋಡ್ರಿ ಇವು. ನಾವು ಮಾಡುವಂಥ ಪಡ್ಡು ಚೆನ್ನಾಗಿ ಬರಬೇಕು ಅಂದ್ರೆ ಕೈಲಿನೇ ನಾವು ಒಂದು ಸತಿ ಮಿಕ್ಸಿ ಹಾಕ್ಕೊಂಡಿರ್ತೀವಿ, ಆನಂತರ ಮತ್ತೆ ಮಿಕ್ಸಿ ಹಾಕ್ಕೊಂಡಿರ್ತೀವಲ್ರಿ, ಎರಡೂ ಮಿಕ್ಸ್ ಆಗಬೇಕು ರೀ, ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಅದಕ್ಕೋಸ್ಕರ ನಾವು ಕೈಲೇ ಮಾಡ್ಕೋಬೇಕಾಗತ್ತೆ. ಕೈಲೇ ತಿರುಗಿಸಿದ್ವಿ ಅಂತಂದ್ರೆ ಚೆನ್ನಾಗಿ ಹೊಂದ್ಕೊತೈತ್ರಿ ಹಿಟ್ಟು. ಆಮೇಲೆ ಅವಲಕ್ಕಿನೂ ನಾವು ಮಿಕ್ಸಿ ಮಾಡ್ಕೊಂಡು ಹಾಕ್ಕೊತೀವಲ್ರಿ, ಸೊ ಅದು ಕೂಡ ಇದ್ರ ಜೊತೆಗೆ ಚೆನ್ನಾಗಿ ಬರ್ಕೊತೈತಿ. ಯಾರಿಗೆಲ್ಲ ಮೆಂತ್ಯ ಕಾಳು ಇಷ್ಟ ಇಲ್ಲ ನೋಡ್ರಿ ಅವರು ಸ್ಕಿಪ್ ಮಾಡ್ಕೋಬೋದು ರೀ. ಹಾಕಿದರೆ ಚೆನ್ನಾಗಿರ್ತೈತಿ ಅನ್ನೋದಕ್ಕೋಸ್ಕರ ನಾನು ಹಾಕಿದ್ದೀನಿ. ನೀವು ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೊರಿ. ಈ ಸೋಡಾ ಬಳಸಲಾರ್ದಂಗೆ ನಾವು ಈ ಥರ ಅವಲಕ್ಕಿನ ಹಾಕ್ಕೊಂಡು ಮಾಡಿದ್ವಿ ಅಂದ್ರೆ ಗರಿ ಗರಿಯಾಗಿ ಬರ್ತಾವೆ ನೋಡ್ರಿ. ಹಾಗೆ ನೀವು ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡಕತ್ತಿದ್ರಿ ಅಂದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿರಿ. ಬೆಲ್ ಐಕನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕಿದಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನ ಮೊದಲು ನಿಮ್ಗೆ ಬಂದು ತಲುಪ್ತೈತೆ ರೀ. ಮೊದಲಿಗೆ ನೀವೇ ನೋಡ್ಬೋದು ನನ್ನ ವಿಡಿಯೋಗಳನ್ನು. ನೋಡಿರಿ, ಇವಾಗ ನಾನು ಮತ್ತೆ ಒಂದು ಸತಿ ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಆ ನಂತರ ಇಲ್ಲಿ ಅವಲಕ್ಕಿ ತೋರಿಸಿದ್ನಲ್ವ, ಸೊ ಅವಲಕ್ಕಿನೂ ಕೂಡ ಸಪ್ರೇಟಾಗಿ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನೀವು ಅಕ್ಕಿ ಒಳಗೆ ಅವಲಕ್ಕಿನ ಹಾಕಿ ಮಾಡ್ಕೊಳಕ್ಕೆ ಹೋಗ್ಬಾರ್ದ್ರಿ. ಆ ಥರ ಮಾಡ್ಕೊಂಡ್ರಿ ಅಂತಂದ್ರೆ ಚೆನ್ನಾಗಿರೋದಿಲ್ಲ. ನೋಡಿರಿ, ನಾನು ಹೇಳುವಂಥ ಟಿಪ್ಸ್ ಬಿಗ್ನರ್ಸ್ ಯಾರಾದರೂ ಫಸ್ಟ್ ಟೈಮ್ ಪಡ್ ಮಾಡೋರಿದ್ರೆ ಅಂತಂದ್ರೆ ನನ್ನ ವಿಡಿಯೋ ನೋಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ. ನೀವು ನಾ ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿರಿ. ಮೆಜರ್ಮೆಂಟು ಗೊತ್ತಾಗಂಗಿಲ್ಲ ಎಷ್ಟು ಹಾಕಬೇಕು ಅಂತಂದು ಅನ್ನೋರಿದ್ರಿ ಅಂತಂದ್ರೆ ಈ ನನ್ನ ವಿಡಿಯೋ ನೋಡಿರಿ. ಇಷ್ಟ ಆತಂದ್ರೆ ಲೈಕ್ ಮಾಡಿರಿ. ನಾನು ಹೇಳಿದಂಥ ಇವು ಟಿಪ್ಸನ್ನು ಫಾಲೋ ಮಾಡಿರಿ ಅಂತ ಹೇಳ್ತೇನೆ ರೀ. ನೋಡ್ರಿ, ನಾನು ಅವಲಕ್ಕಿನ ಮಿಕ್ಸಿ ಮಾಡ್ಕೊಳಕತ್ತೇನೆ ರೀ. ಅವಲಕ್ಕಿನ ಸಪ್ರೇಟಾಗಿ ನೀವು ಮಿಕ್ಸಿ ಮಾಡ್ಕೊರಿ, ಅದರೊಳಗೆ ಹಾಕಿ ಮಿಕ್ಸಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮಿಕ್ಸಿ ಮಾಡ್ಕೊಂಡ ನಂತರ ಅದಕ್ಕೆ ಹಾಕಿ ಚೆನ್ನಾಗಿ ನಾನು ಒಂದು ಸತಿ ಕೈಲೇ ಚೆನ್ನಾಗಿ ಹಿಟ್ಟನ್ನು ಕಲಿಸ್ತೇನೆ ರೀ. ನೋಡಿರಿ, ಇವಾಗ ಹಾಕಾಕತ್ತೀನಿ ನಾನು. ನಾವು ಪೇಸ್ಟನ್ನು ಚೆನ್ನಾಗಿ ತಯಾರಿಸ್ಕೋಬೇಕಾಗತ್ತೆ ನೋಡಿರಿ. ಅದನ್ನು ಅವಲಕ್ಕಿನ ಮಿಕ್ಸಿ ಮಾಡ್ಕೊತೇವಲ್ರಿ, ತರಿತರಿಯಾಗಿರಬಾರ್ದು, ಅದು ಚೆನ್ನಾಗಿ ಪೇಸ್ಟ್ ಆಗಬೇಕ್ರಿ. ಅದು ಅಲ್ಲಿವರೆಗೂ ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ನೋಡಿರಿ. ಇವಾಗ ನಾನು ಈಗ ಹಾಕಿದ್ನೆಲ್ಲ ಎಲ್ಲದನ್ನೂ ಚೆನ್ನಾಗಿ ಹೊಂದ್ಕೊಲಿ ಅಂತಂದು ಈ ಥರ ಕೈಲಿನ ಮಿಕ್ಸ್ ಮಾಡಕತ್ತೀನಿ ನಾನು. ನಿಮಗೇನಾದರೂ ಹಿಟ್ಟು ಗಟ್ಟಿ ಅನಿಸಿತ್ತು ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ನೀವು ಚೆನ್ನಾಗಿ ಕಲಿಸ್ಕೋಬೋದು ರೀ. ಈ ಥರ ನಾವು ಚೆನ್ನಾಗಿ ಕಲಿಸೋದ್ರಿಂದ ಹಿಟ್ಟು ಉಬ್ಕೊಂಡು ಬರ್ತೈತೆ ರೀ. ನಾನು ಸ್ವಲ್ಪ ಮಿಕ್ಸಿ ಜಾರ್ಗಿನ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಹಾಕ್ಕೊಳಕತ್ತೀನಿ ನೋಡಿರಿ. ಯಾಕಂದ್ರೆ ಅದರೊಳಗೆ ಹಿಟ್ಟಿರ್ತೈತಲ್ಲ, ಸೊ ಅದಕ್ಕೋಸ್ಕರ ನಾನು ಹಾಕ್ಕೊಂಡು ತೊಳ್ಕೊಳಕತ್ತೀನಿ. ಈ ಥರ ಚೆನ್ನಾಗಿ ಕೈಲೇ ಕಲಿಸಿದ ನಂತರ ನಾವು ಒಂದು ಓವರ್ ನೈಟ್ ಬಿಡಬೇಕಾಗತ್ತೆ ರೀ. ನಾನಿಲ್ಲಿ ನೈಟನ್ನ ಹಿಟ್ಟನ್ನು ಕಲಸಿಟ್ಟಿದ್ನಿ. ನಾವು ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೇಕು ಅಂತಂದ್ರೆ ಹಿಂದಿನ ದಿನ ನೆನೆ ಹಾಕಿ ಹಿಟ್ಟನ್ನು ರುಬ್ಕೊಂಡು ಇಟ್ಕೊಂಡ್ವಿ ಅಂತಂದ್ರೆ ಮಾರನೇ ದಿನ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು. ಬೇಡ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡ್ಕೊತೀನಿ ಅನ್ನೋದಾದರೆ ನೀವು ಬೆಳಗ್ಗೆ ನೆನೆಸಕ್ಕೆ ಹಾಕಿ ಸಾಯಂಕಾಲ ನೀವು ಹಿಟ್ಟನ್ನು ರೆಡಿ ಮಾಡ್ಕೊಂಡು ಇಟ್ಟಿದ್ರಿ ಅಂತಂದ್ರೆ ಸುಮಾರು ಒಂದು ಬೆಳಿಗ್ಗೆ 7 ಗಂಟೆಗೆ ನೀವು ನೆನೆಯಕ್ಕೆ ಹಾಕಿದ್ರಿ ಅಂತಂದ್ರೆ ಒಂದು 4-5 ತಾಸು ಬಿಟ್ಟು ರುಬ್ಕೊಂಡು ಸಾಯಂಕಾಲದವರೆಗಿನ ಸ್ನ್ಯಾಕ್ಸ್ ಟೈಮಿಗೆ ಮಟನು ನೀವು ಹಿಟ್ಟನ್ನು ನೆನೆಸಿ ಇಟ್ಕೋಬೇಕು ನೋಡಿರಿ. ನೋಡಿರಿ ಯಾವ ಥರ ಉಬ್ಕೊಂಡು ಬಂದಿತ್ತು ಅಂತ ನೋಡಿದ್ರಲ್ವ ನೀವು. ನಾನು ಹಾಕಿದಂಥ ಹಿಟ್ಟು ಬೌಲ್ನ ಒಳಗಿತ್ತು ರೀ. ಇವಾಗ ನೋಡಿರಿ ಉಬ್ಕೊಂಡು ಎಷ್ಟಾಗೈತೆ ಅಂತಂದು ನೋಡಿರಲ್ಲ. ಒಂದು 1.5 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳಕತ್ತೀನಿ ನಾನು. ಉಪ್ಪು ರುಚಿಗೆ ತಕ್ಕಷ್ಟನ್ನು ಹಾಕೋರಿ, ನೀವು ನೋಡಿಕೊಂಡು ಹಾಕೋರಿ. ನನಗಿಲ್ಲೇ 1.5 ಅಷ್ಟು ಸಾಕಾಗಿತ್ತು, ಸೊ 1.5 ಟೇಬಲ್ ಸ್ಪೂನಷ್ಟು ನಾನು ಸ್ಪೂನನ್ನು ಬಳಸಿಲ್ರಿ, ಕೈಲೇ ಹಾಕ್ಕೊಂಡಿದ್ದೀನಿ. ಬದಲಾಗಿ ನಾನು ಹೇಳುವಂಥದ್ದು ಮೆಜರ್ಮೆಂಟ್ ತಪ್ಪಾಗೈತಿ ಅಂತ ಅಂದ್ಕೊಳಕ್ಕೆ ಹೋಗಬೇಡ್ರಿ. ನಾನು ಕೈಲಿ ಹಾಕೋದು ಕರೆಕ್ಟಾಗಿ ಹಾಕಿರ್ತೇನೆ ರೀ. 1.5 ಟೇಬಲ್ ಸ್ಪೂನ್ ಆಗುತ್ತದು, ಸೊ ಅದಕ್ಕೋಸ್ಕರ ಅಷ್ಟನ್ನು ನಾನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳೋದ್ರಿಂದ ಉಪ್ಪು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಆಮೇಲೆ ಉಪ್ಪು ಸ್ವಲ್ಪ ಕರಗುತ್ತೆ. ಇದ್ರ ಜೊತೆಗೆ ನಾನು ನೋಡ್ರಿ ಇಲ್ಲೇ ಸೋಡಾ ಹಾಕ್ಕೊಂಡಿಲ್ಲ.
ಸೋಡಾ ಹಾಕ್ದೇ ನಾವು ಗರಿ ಗರಿಯಾದ ಪಡ್ಡನ್ನು ಮಾಡ್ಕೋಬೋದು ರೀ. ಇಲ್ಲೇ ಚಟ್ನಿ ಮಾಡೋದನ್ನು ಕೂಡ ತೋರಿಸ್ತೀನಿ ರೀ. ನಾನು ಫ್ರೀ ಟೈಮ್ ಒಳಗಿದ್ದಾಗ ಈ ಥರ ಒಣ ಕೊಬ್ಬರಿನ ಹೆರ್ಜಿ ಇಟ್ಕೊಂಡು ಬಿಟ್ಟಿರ್ತೇನೆ ರೀ. ಸೊ ಅದೇ ಕೊಬ್ಬರಿ ತುರಿನ ನಾನು ಹಾಕ್ಕೊತಾ ಇದ್ದೀನಿ, ಒಣ ಕೊಬ್ಬರಿನ ಯೂಸ್ ಮಾಡಕತ್ತೀನಿ. ನೀವು ಹಸಿ ತೆಂಗಿನ ತುರಿ ಇತ್ತಂದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೊರಿ ಅಂತ ಹೇಳ್ತೀನಿ ರೀ. ಇವಾಗ ನೋಡಿರಿ ನಾನು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿನಿ, ಅದಕ್ಕೆ ಒಂದು 3 ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಸಿಪ್ಪೆ ಸಮೇತ ಕೂಡ ಹಾಕೋರಿ. ನಾನು ಮತ್ತು ಇದಕ್ಕೆ ಒಂದು ಸ್ವಲ್ಪ ಪುಟಾಣಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಒಂದು 4 ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನೀವು ಖಾರಕ್ಕೆ ಅನುಗುಣವಾಗಿ ನಿಮ್ಗೆ ಎಷ್ಟು ಬೇಕು ನೋಡಿರಿ ನೀವು ಅಷ್ಟನ್ನು ಹಾಕೋರಿ. ನಾನು ಚಟ್ನಿನ ಸ್ವಲ್ಪ ಮಾಡೋದ್ರಿಂದ ಅದಕ್ಕೋಸ್ಕರ ನಾನು ಒಂದು 4 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊತಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಕರಿಬೇವನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಬೇಕಿದ್ರೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೋಬೋದು ರೀ. ಹುಣಸೆ ಹಣ್ಣು ಹಾಕೋದ್ರಿಂದ ಚಟ್ನಿ ಬೇಗ ಕೆಡೋದಿಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ನೀವು ಹಾಕ್ಕೋಬೋದು. ನಾನು ಚಟ್ನಿನ ಸ್ವಲ್ಪ ಮಾಡಾಕತ್ತೀನಿ ರೀ. ಸೊ ಉಳಿಲಾರ್ದಂಗೆ ಏನು ಮಾಡಾಕತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಹುಣಸೆ ಹಣ್ಣು ಹಾಕಿಲ್ಲ. ನೀವು ಜಾಸ್ತಿ ಹೊತ್ತು ಇಡಬೇಕು ಅಂತಂದ್ರೆ ನೀವು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೋರಿ. ನೋಡಿರಿ, ಇಲ್ಲಿ ನಾನು ಒಂದು ಪಾತ್ರೆನ ಬಿಸಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಕಾಯಿಸಿ ಸ್ವಲ್ಪ ಮೆಣಸಿಕಾಯಿನ, ಅನಂತರ ಜೀರಿಗೆ ಸಾಸಿವೆ ಹಾಕ್ಕೊಂಡು ಮತ್ತು ಅದಕ್ಕೆ ಉದ್ದಿನ ಬೇಳೆನ ಹಾಕ್ಕೊಂಡು ಎಣ್ಣೆನ ಕಾಯಿಸಿ ಇಟ್ಕೊಂಡಿದ್ದೆ ನಾನು. ಸೊ ಅದನ್ನು ತೋರ್ಸೋಕೆ ಆಗಲಿಲ್ಲ. ಆವಾಗ ಅದು ಎಣ್ಣೆ ಸ್ವಲ್ಪ ಕಾದಿರ್ತೈತಲ್ಲ ರೀ, ಸ್ವಲ್ಪ ತಣ್ಣಗಾಗಬೇಕು. ಅದನ್ನ ಬಿಸಿ ಇರುವಾಗಲೇ ಹಾಕಕ್ಕೆ ಹೋಗ್ಬಾರ್ದು ಚಟ್ನಿಗೆ. ಇದೊಂದು ಟಿಪ್ಸ್ ರೀ ನನ್ನ ಕಡೆಯಿಂದ. ಯಾಕಂದರೆ ಚಟ್ನಿ ಬೇಗ ಹಳಸಿ ಹೋಗುತ್ತೆ ರೀ ಸುಡೋದು ಹಾಕಿದ್ವಿ ಅಂತಂದ್ರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಆರಿದ ನಂತರ ನಾವು ಚಟ್ನಿನ ಅದಕ್ಕೆ ಹಾಕ್ಕೊಳ್ಳೋಣ್ರಿ. ಇವಾಗ ನೋಡಿರಿ, ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಇದಕ್ಕೆ ಹಾಕಾಕತ್ತೀನಿ ರೀ. ಯಾವುದನ್ನು ಕೂಡ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಇವಾಗ ಕಲಿಸ್ಕೊಳಕತ್ತೀನಿ ನಾನು. ನೀವು ಬೇಕಿದ್ದರೆ ಮೇಲ್ಗಡೆನೂ ಕೂಡ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೋದು ರೀ. ನಾನು ಮಿಕ್ಸಿ ಮಾಡುವಾಗಲೇ ಹಾಕ್ಕೊಂಡಿದ್ನಲ್ಲ, ಸೊ ಅದಕ್ಕೋಸ್ಕರ ಹಾಕಲಿಲ್ಲ ರೀ ನಾನು. ನೀವು ಬೇಕಿದ್ದರೆ ಹಾಕ್ಕೋರಿ. ನೋಡಿರಿ, ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ನಾನು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇವಾಗ ನೋಡಿರಿ, ನಾನು ಮಿಕ್ಸ್ ಮಾಡಿಕೊಂಡು ತೆಗೆದಿಟ್ಟು ಒಂದು ಕಡೆ ಪಡ್ಡಿನ ಹಂಚನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಹಂಚು ಕಾದ ನಂತರ ಎಣ್ಣೆ ಹಾಕೋರಿ. ಸೊ ನಾನು ಕೂಡ ಎಣ್ಣೆ ಹಾಕ್ಕೊಂಡಿದ್ದೀನಿ, ಹಂಚು ಕಾದಿತ್ತು. ಸೊ ಅದಕ್ಕೋಸ್ಕರ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ನಾವು ಈ ಮಾಡಿ ರುಬ್ಬಿಟ್ಕೊಂಡಿರುವಂಥ ಹಿಟ್ಟನ್ನು ಹಾಕ್ಕೊಳ್ಳೋಣ್ರಿ. ಅದಕ್ಕೆ ನೀವು ಎಷ್ಟು ಚೆನ್ನಾಗಿ ಎಣ್ಣೆ ಹಾಕ್ತೀರಿ ನೋಡಿರಿ, ಅಷ್ಟು ರುಚಿ ಆಗ್ತಾವ್ರಿ ಪಡ್ಡು. ಸ್ವಲ್ಪ ಚೆನ್ನಾಗಿ ಎಣ್ಣೆನ ಹಚ್ಕೊಳ್ಳೋಣ್ರಿ. ಎಣ್ಣೆ ಬೇಡ ಅಂತಂದವರು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ನೀವು ಪಡ್ಡನ್ನು ಹಾಕೋರಿ. ಸ್ವಲ್ಪ ಹಿಟ್ಟು ತೊಗೊಂಡು ಒಂದೊಂದಾಗಿ ನಾನು ಹಾಕ್ಕೊತೀನಿ ರೀ. ಈ ಥರ ಎಲ್ಲ ಕಡೆಯೂ ಚೆನ್ನಾಗಿ ಹಿಟ್ಟನ್ನು ಹಾಕ್ಕೊಳ್ಳೋಣ್ರಿ. ನೋಡಿರಂತ್ರಿ ಯಾವ ಥರ ಉಬ್ಬಿಕೊಂಡು ಪಡ್ಡು ಚೆನ್ನಾಗಿ ಆಗ್ತಾವ್ರಿ. ಎಲ್ಲದಕ್ಕೂ ಹಿಟ್ಟು ಹಾಕಿದ ನಂತರ ಅದಕ್ಕೆ ಒಂದು ಪ್ಲೇಟ ಮುಚ್ಚಿ ಅಥವಾ ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ಬಿಟ್ಬಿಡೋಣ್ರಿ. ನೋಡಿರಿ, ಇವಾಗ ಮತ್ತೆ ನಾವು ತಿರುವಿ ಹಾಕ್ಕೊಳ್ಳೋಣ. ಇವನ್ನ ಎಣ್ಣೆನ ಹಚ್ಕೊಳ್ಳೋದ್ರಿಂದ ನಾವು ಈ ಥರ ಚೆನ್ನಾಗಿ ಏಳ್ತಾವ್ರಿ ಪಡ್ಡು. ಸೊ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡು ಈ ಥರ ಪಡ್ಡು ಮಾಡ್ಕೊಳ್ಳಿ. ಚೆನ್ನಾಗಿ ಇರ್ತೈತಿ ತಿನ್ನೋದಕ್ಕೆ. ಈ ಥರ ಸಡನ್ನಾಗಿ ಕೂಡ ಏಳ್ತಾವ್ರಿ, ಚೆನ್ನಾಗಿ ಹತ್ಕೊಳ್ಳೋದಿಲ್ಲ ಅದಕ್ಕೆ. ಸೊ ಅದಕ್ಕೋಸ್ಕರ
ಎಲ್ಲ ಪಡ್ಡನ್ನು ನಾವು ಒಂದು ಸತಿ ಹೊಳಿಸಿ ಹಾಕ್ಕೊಂಡು ಬಿಡೋಣ್ರಿ. ಚೆನ್ನಾಗಿ ತಿರುವಿ ಹಾಕ್ತಾ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊರಿ. ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡ್ವಿ ಅಂದರೆ ಪಡ್ಡುಗಳು ಹೊತ್ತೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೋಡಿರಿ, ಇವಾಗ ಮತ್ತೆ ನಾನು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬಿಡ್ತೀನಿ. ಇವಾಗ ನೋಡಿರಿ ಎಲ್ಲ ಚೆನ್ನಾಗಾಗ್ಯವು. ತೆಗಿತೀನಿ ನಾನು ಒಂದು ಪ್ಲೇಟ್ಗೆ ತಗೊಂಡು ಬಿಡೋಣ್ರಿ ಇವನ್ನ. ಎಲ್ಲ ಪಡ್ಡನ್ನು ಒಂದು ಪ್ಲೇಟ್ಗೆ ತಗೊಳ್ಳೋಣ್ರಿ. ಆನಂತರ ನೀವು ಮತ್ತೆ ಒಂದು ಒಬ್ಬಿನ ಹಾಕಬೇಕು ಅಂತಂದ್ರೆ, ಮತ್ತೆ ಪಡ್ಡು ಹಾಕಬೇಕು, ಹಿಟ್ಟು ಹಾಕಬೇಕು ಅಂತಂದ್ರೆ ಮತ್ತೆ ಎಣ್ಣೆನ ಹಾಕ್ಕೊಂಡು ಆನಂತರ ಮತ್ತೆ ಉಳಿದಿರುವಂತಹ ಹಿಟ್ಟನ್ನು ಮತ್ತೆ ಹಾಕ್ಕೊಂಡು ಮತ್ತೆ ಒಂದು ಒಬ್ಬಿನ ಹಾಕ್ಕೊಂಡು ತಕ್ಕೊಬೋದ್ರಿ. ನೋಡಿರಿ ಇಲ್ಲಿ ಯಾವ ಥರ ಆಗ್ಯಾವು ಪಡ್ಡು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅಂತ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡಾತ್ತೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗನೇ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಲ್ಲಿಗೆ